ಆಕ್ಷನ್ ಅಲ್ಲಿ ಸ್ಟಾರ್ಸ್ ಬಂದಾಗ, ಅಂದ್ರೆ ಅಫ್ಕೋರ್ಸ್ ಇದು ಇಟ್ಸ್ ಕಬಡ್ಡಿ, ಎಸ್ ಒಂದು ಸ್ಪೋರ್ಟ್ ಕೂಡ ಹೌದು ಅಂಡ್ ಬಿಸ್ನೆಸ್ ಸೈಡ್ ಕೂಡ ಇದೆ ಇದಕ್ಕೆ ಅಲ್ವಾ, ಮಾರ್ಕೆಟಬಿಲಿಟಿ ಅದೆಲ್ಲ ಬರುತ್ತೆ. ಸೊ ಆ ಆಂಗಲ್ ಅಲ್ಲೂ ನೋಡ್ತೀರಾ, ಆಕ್ಷನ್ ಹೋದಾಗ ಬಿಗ್ ಸ್ಟಾರ್ಸ್ ಬರ್ತಾರೆ. ಪವನ್ ನಿಮ್ಗೆ ಆಕ್ಷನ್ ಇದ್ದಾರೆ, ಪ್ರದೀಪ್ ಇದ್ದಾರೆ, ನಿಮಗೆ ಅರ್ಜುನ್ ದೇಶ್ವಾಲ್ ಇದ್ದಾರೆ, ಯಂಗ್ ಸ್ಟಾರ್ಸ್ ಇದ್ದಾರೆ ಅಂತ ಅವ್ರ ಮೇಲೂ ಕಣ್ಣು ಹಾಯಿಸಿದ ಅಥವಾ ಇಲ್ಲ ನಮ್ಗೆ ಚಾಂಪಿಯನ್ಶಿಪ್ ಅದ್ರ ಮೇಲೆ ಫೋಕಸ್ ಮಾಡ್ತೀರಾ? ಸುಮೇಶ್, ಈಗ ಯಾವ ತರ ಆಗಿದೆ ಅಂತ ಹೇಳಿದ್ರೆ, ಒಳ್ಳೆ ಪಾಯಿಂಟ್ ತಗೊಂಡ್ರಿ. ಬಿಸ್ನೆಸ್ ಆಗ್ಲಿ, ಮೇ ಬಿ ಲೈಕ್ ಸ್ಟಾರ್ ನ ನೀವು ಯಾಕೆ ಸೆಲೆಕ್ಟ್ ಮಾಡಲ್ಲ? ತುಂಬಾ ಸೋಷಿಯಲ್ ಮೀಡಿಯಾ ಅಲ್ಲಿ ತುಂಬಾ ಕಮೆಂಟ್ಸ್ ಆಗ್ಲಿ, ಪೀಪಲ್ ಐ ಮೀನ್ ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತಾರೆ, ಇಲ್ಲ ನಮ್ಗೆ ರಿಕ್ವೆಸ್ಟ್ ಕಳಿಸ್ತಾರೆ ಈ ಪ್ಲೇಯರ್. ಮೇನ್ ನಮ್ಗೆ ಸೋಷಿಯಲ್ ಮೀಡಿಯಾ ಇಸ್ ಒನ್ ಥಿಂಗ್. ವಿ ಕ್ರಿಯೇಟ್ ಸ್ಟಾರ್ಸ್. ಇವಾಗ ನೋಡಿ, ಸೀಸನ್ 8 ಅಲ್ಲಿ ನನ್ ಆಫ್ ದೆಮ್ ನ್ಯೂ ವಾಸ್ ಶಾದ್ಲು. ಯಾರಂತಾನೆ ಗೊತ್ತಿರ್ಲಿಲ್ಲ. ಶಾದ್ಲು ಬಂದ, ಐ ಮೀನ್ he came into Pro Kabaddi. ಶಾದ್ಲು as a player he came and radar went up. ಎಲ್ಲರಿಗೂ ಗೊತ್ತು ಹೆಂಗ್ ಹೋಯ್ತು. ಇವಾಗ ಮಲ್ಟಿಪಲ್ ಸೀಸನ್ 2 crores ಪ್ಲಸ್ ತಗೊಂಡು ಹೋಗ್ತಾ ಇದ್ದಾರೆ ಅವರು. 100%. ಈಗ ಅಯಾನ್ ಲೋಚಬ್ ಎಕ್ಸಾಂಪಲ್, ರೈಟ್? ಸೊ ನಮ್ಮಲ್ಲಿ ನಮ್ ಟೀಮ್ ಮ್ಯಾನೇಜ್ಮೆಂಟ್ ಹೆಂಗೆ ಅಂತ ಹೇಳಿದ್ರೆ, ವಿ ನೀಡ್ ಟು ಬಿಲ್ಡ್ ಅಪ್ ಪ್ಲಾಟ್ಫಾರ್ಮ್ ಸೇ ಫಾರ್ ಯಂಗ್ ಪ್ಲೇಯರ್ಸ್. ನೋಟಿಸ್ ಆಗಿಲ್ಲ ತುಂಬಾ ಜನ ಪ್ಲೇಯರ್ಸ್, ಲೈಕ್ ಮೇ ಬಿ ಅಯಾನ್ ತುಂಬಾ ಜನ ಮಾರ್ಕೆಟ್ ಮಾಡ್ಲಿಲ್ಲ. ಐ ಮೀನ್ ಅಯಾನ್ ವಾಸ್ ಸ್ಟಿಲ್ ಅ ಗುಡ್ ಪ್ಲೇಯರ್. ಯಾಕಂದ್ರೆ ಅಯಾನ್ ಒಂದು ಬ್ಯಾಕ್ ಗ್ರೌಂಡ್ ಹೇಳ್ಬೇಕಂತ ಹೇಳಿದ್ರೆ, ಸೊ ವೆರಿ ಫೋಕಸ್ಡ್ ಇನ್ ಟು ಹರಿಯಾಣ ಮಾರ್ಕೆಟ್. ಹರಿಯಾಣ ಅಲ್ಲಿ ಸ್ಮೇಶ್, ನೀವು ನಂಬ್ತಿರೋ ಬಿಡ್ತಿರೋ, ನಾವು ಸೀಸನ್ ಮುಂಚೆ ಇದು ಸ್ಕೌಟಿಂಗ್ ಹೋಗ್ತೀವಲ್ವಾ, ಎವ್ರಿ ವೀಕ್ ನೀವು ಒಂದು 6-7 ಟೂರ್ನಮೆಂಟ್ಸ್ ನೋಡಬಹುದು. ಐ ಮೀನ್ ಟು ಸೇ ಡೈಲಿ ಮಿನಿಮಮ್ 4 ಸೀಸನ್ ಇರುತ್ತೆ. ಪ್ರೋ ಕಬಡ್ಡಿ ಆದ್ಮೇಲೆ ಹಳ್ಳಿಲೂ ಟೂರ್ನಮೆಂಟ್ ಮಾಡ್ತಾರೆ. ಇವಾಗ ನಾವು ಪ್ರೋ ಕಬಡ್ಡಿ ಪ್ಲೇಯರ್ಸ್ ನಾವು ಅದಕ್ಕೆ ಮೆಚ್ಚಬೇಕಂತ ಹೇಳೋದು, ಸ್ಮಾಲ್ ವಿಲೇಜ್ ಅಲ್ಲಿ ಹೋಗ್ಬಿಟ್ಟು ಕೂಡ ಆಡ್ತಾರೆ, ಇನ್ಕ್ಲೂಡಿಂಗ್ ಪವನ್ ಶರಾವತ್ ಆಗ್ಲಿ, ದೇವಾಂಕ್, ಆರ್ಮಿ ಟೀಮ್ ಹೋಗ್ತಾರೆ. ಮತ್ತೆ ಈ ಅಯಾನ್ ಎಲ್ಲ ನಾವು ಅಲ್ಲೇ ನೋಡಿದ್ದು. ಅಯಾನ್ ಆಗ್ಲಿ, ಸೊ ಅವ್ರನ್ನ ಫಾಸ್ಟ್ ಟ್ರ್ಯಾಕ್ ಮಾಡ್ತೀವಿ. ಯಾವ್ಯಾವ ತರ ಪ್ರೋಸೆಸ್ ಸಿಗತ್ತೆ, ಬೇಗ ಪ್ರೋ ಕಬಡ್ಡಿ ಕರ್ಕೊಂಡ್ ಬರೋಣ. ಸೊ ವಿ ವಾಂಟ್ ಟು ಬಿಲ್ಡ್ ಸ್ಟಾರ್ಸ್. ಅಂದ್ರೆ ಇವಾಗ ಆಬ್ವಿಯಸ್ಲಿ ನಾವು ತುಂಬಾ ಜನ ಏನ್ ಅನ್ಕೊಂತಾರೆ, ವಿ ಫಾಲೋ ಲಾಟ್ ಆಫ್ ಟೂರ್ನಮೆಂಟ್ಸ್, ಮೇ ಬಿ ಬಿಗ್ ಸ್ಟಾರ್ಸ್ ಅಂತ ಹೇಳ್ತೀರಾ ಅಲ್ವಾ? ಸೊ ಬಿಗ್ ಸ್ಟಾರ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ ಮ್ಯಾನೇಜ್ಮೆಂಟ್, ಸೊ ಎವ್ರಿ ಪ್ಲೇಯರ್ ಶುಡ್ ಬಿ ಅ ವರ್ತ್. If you are making into 18, if you are into 22, they have to prove a chance. Say maybe ನಾವು ಬೇರೆ ಫ್ರಾಂಚೈಸೀಸ್ ಬೇರೆ ಐಡಿಯಾ ಇರ್ಬೋದು, ಬಟ್ ನಮ್ ಫ್ರಾಂಚೈಸಿ ಇಟ್ ಈಸ್ ಆಲ್ ಆನ್ ಅವರ್ ಪರ್ಫಾರ್ಮೆನ್ಸ್, ಅವರ್ ಕರೆಂಟ್ ಫಾರ್ಮ್, ಅವರು ಏನೇನ್ ಟೂರ್ನಮೆಂಟ್ ಆಡ್ತಾ ಇದಾರೆ, ಅವ್ರ ಡಿಪಾರ್ಟ್ಮೆಂಟ್ಸ್ ಗೆ ಯಾವ ತರ ಪರ್ಫಾರ್ಮ್ ಮಾಡ್ತಾ ಇದಾರೆ, ಮೇ ಬಿ ಅವ್ರ ಸ್ಟ್ಯಾಟಿಸ್ಟಿಕ್ಸ್ ಆಗ್ಲಿ, ಅವ್ರ ಕರೆಂಟ್ ವಿಡಿಯೋಸ್ ಆಗ್ಲಿ, ಯಾವ ಟೂರ್ನಮೆಂಟ್ ಆಡಿದ್ದಾರೆ ಅದ್ರ ಮೇಲೆ. ಇಫ್ ಈಸ್ ಅ ಸ್ಟಾರ್ 100%, ಯಾವ್ದೋ ಒಂದು XYZ, ಐ ಡೋಂಟ್ ವಾಂಟ್ ಟು ನೇಮ್, ಯಾವ್ದೋ ಒಂದು ಸ್ಟಾರ್ ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಫ್ ಈ ಸ್ಟಾಟ್ಸ್ ಅಂಡ್ ಇಸ್ ಪರ್ಫಾರ್ಮೆನ್ಸ್ ಆರ್ ಗುಡ್, 101% ನಾವು ತಗೊಂತೀವಿ ಅಂತ ಹೇಳಿದ್ರೆ, ಇಟ್ ಇಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್. ವಿ ವಿಲ್ ಹ್ಯಾವ್ ಅ ಬಡ್ಜೆಟ್ ಫಾರ್ ದಟ್ ಪ್ಲೇಯರ್ ಅಲ್ವಾ? ಸೊ ನಾವು ಎಕ್ಸಾಂಪಲ್ ಶಾದ್ಲು ವಿ ಟ್ರೈ ಟು ಟೇಕ್ ಹಿಮ್ ಬ್ಯಾಕ್, ಗಗನಕ್ಕೆ ಹೋಗ್ಬಿಟ್ರಲ್ಲಿ. ಸೊ ಟೀಮ್ ಮಾಡಕ್ಕಾಗಲ್ಲ. ಇಫ್ ಯು ಪುಟ್ ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರೆ ಟೀಮ್ ಮಾಡಕ್ಕಾಗಲ್ಲ. ಸೊ ಇದ್ರ ಬಗ್ಗೆ ನಿಮ್ಗೆ ಕೇಳ್ಬೇಕು, ಯಾಕಂದ್ರೆ ಆಸ್ ಕಾಮೆಂಟೇಟರ್ಸ್ ನಾವು ಯಾವಾಗಲೂ ಕ್ವೆಶ್ಚನ್ ಮಾಡ್ತೀವಿ. ಪರ್ಸ್ ಜಾಸ್ತಿ ಇದ್ರೆ ಬೇರೆ ಮಾತು. ಮುಂಚೆ 4 ಕೋಟಿ ಇತ್ತು, 5 ಕೋಟಿ ತರ ಅಲ್ಲಿವರ ಹತ್ರ ಬಂದಿರೋದು. 5 ಕೋಟಿ ಪರ್ಸ್ ಅಲ್ಲಿ ಒಬ್ರಿಗೆ ನೀವು 30% ಆಫ್ ದ ಪರ್ಸ್, 40% ಆಫ್ ದ ಪರ್ಸ್ ಕೊಡ್ತೀರಂದ್ರೆ ಅದಕ್ಕೆ ಏನಂತೀರಾ? ಲೈಕ್ ಬಿಗ್ ಎಕ್ಸಾಂಪಲ್ ಕೊಡ್ತೀನಿ. ಪವನ್ ಶರಾವತ್ನ ತಮಿಳ್ ತಲೆವಾಸ್ ತಗೊಂಡಾಗ ಕಾಸ್ಟ್ಲಿಯಸ್ ಬೈ ಆಗಿ ಬಂದ್ರು, ಬರೀ 1 ಮ್ಯಾಚ್ ಅಲ್ಲಿ ಇಂಜೂರ್ ಆಗಿ ಹೋಗ್ಬಿಟ್ರು ಅವರು. ಸೊ ಇವಾಗ ನೀವು ಅದನ್ನ ಕಟ್ಟಕ್ಕೂ ಆಗಲ್ಲ. ಸೊ ಅಂದ್ರೆ ಹೇಗೆ ಸೆಟ್ ಮಾಡ್ತೀರಾ? ಇದೇ ಮ್ಯಾಕ್ಸಿಮಮ್ ಅಪ್ಪ, ಇದ್ರ ಮೇಲೆ ನಾನು ಕೊಡೋದಿಲ್ಲ. ಮೇನ್ ಥಿಂಗ್ ಸ್ಮಿಶ್ ಅಕಾಡೆಮಿ ಮ್ಯಾಟರ್ ಮಾಡುತ್ತೆ. ಒಂದು ನ್ಯೂ ಯಂಗ್ ಪ್ಲೇಯರ್ಸ್. ಸೊ ಎವ್ರಿ ಇಯರ್ ಆಲ್ 12 ಫ್ರಾಂಚೈಸೀಸ್ ಈಕ್ವಲ್ ಆಪರ್ಚುನಿಟಿ ಸಿಗತ್ತೆ. 4 ಜನ ಅಂಡರ್ 21 ಪ್ಲೇಯರ್ ನ ನೀವು ಸೈನ್ ಮಾಡಕ್ಕೆ ಫಾರ್ 2 seasons. ಓಕೆನಾ? ಸೊ ಅದರಲ್ಲಿ ಲೈಕ್ ಫಾರ್ ಎಕ್ಸಾಂಪಲ್ ಆಬ್ವಿಯಸ್ಲಿ ಸ್ಟಾರ್ಟಿಂಗ್ 7 ಅಲ್ಲಿ ಆ 4 ಜನನ, ಅಲ್ಲಿ 4 NYPs
ನಿಮ್ಮ ಅಕಾಡೆಮಿ ಪರ್ಫಾರ್ಮೆನ್ಸ್ ಆಗ್ಲಿ, ಯಾವ್ದೋ ಲೋಕಲ್ ಟೂರ್ನಮೆಂಟ್ಸ್ ಆಡಿಸ್ತಾ ಇರ್ತೀರಾ, ಅದರಲ್ಲಿ ನೀವು ಹ್ಮ್. ಡಿಸೈಡ್ ಮಾಡ್ತೀರಾ ಈ 4 ಅಲ್ಲಿ ಎಷ್ಟು ಜನ 1-in-7 ಆಡ್ಬೋದು, ವಾಟ್ ಹೌ ಮಚ್ ಅಂದ್ರೆ. ಓಕೆ, ಗಾಟ್ ಇಟ್. ಸೊ 1-in-7 ಆಡೋ ಪ್ಲೇಯರ್, ಲೈಕ್ ಫಾರ್ ಎಕ್ಸಾಂಪಲ್ 4 ಜನ NYP ಅಲ್ಲಿ 3 ಜನ Correct. ದೇ ಆರ್ 1-in-7 ಕ್ವಾಲಿಟಿ ಪ್ಲೇಯರ್ಸ್. ಓಕೆಪ್ಪ, ನಾನ್ ಹ್ಮ್. ಲೈಕ್ ಐ ಆಮ್ ವೆರಿ ಶೋರ್ ನಾನು ಒಳ್ಳೆ ಬಿಗ್ ಪ್ಲೇಯರ್ ಹೋಗ್ಬೋದು ನಾನು ಇವತ್ತು. ಕರೆಕ್ಟ್. ಆಲ್ ಔಟ್, ಐ ಕ್ಯಾನ್ ಗೋ ಆಲ್ ಔಟ್ ಅನ್ನೋ ಹೆವಿ ರೈಡರ್, ಹ್ಮ್. ದೊಡ್ಡ ಬೈ ರೈಡರ್ ಆಗ್ಲಿ ಡಿಫೆಂಡರ್ ಯಾರೇ ಆಗ್ಲಿ. So ನಮ್ಗೆ Right, ಹಾ. ಕಾನ್ಫಿಡೆನ್ಸ್ ಇತ್ತು ಅಂತ ಹೇಳಿದ್ರೆ ನಾವು ಆಬ್ವಿಯಸ್ಲಿ ವಿ ಕ್ಯಾನ್ ಗೋ. ಮೇ ಬಿ ಫುಟ್ಬಾಲ್ ಬೇರೆ, ಕ್ರಿಕೆಟ್ ಟರ್ಮಿನಾಲಜಿ ಹೇಳ್ಬೇಕಂತ ಹೇಳಿದ್ರೆ ಗ್ರಾಸ್ ರೂಟ್, ನಮ್ದು ಗ್ರಾಸ್ ರೂಟ್, ಅವರೇ ಗ್ರಾಸ್ ರೂಟ್ ನಮ್ಗೆ. ಮೇ ಬಿ ಲೈಕ್ ನಾನು ಹೌದು. ಈ ವರ್ಷ 4 ಜನ ಸೈನ್ ಮಾಡಿಸಿದ್ರೆ, ಸೊ ಐ ಹ್ಯಾವ್ ಟು ಕೀಪ್ ದೆಮ್ ಫಾರ್ 2 years. ಸೊ ನೆಕ್ಸ್ಟ್ ಹಾ. ಇಯರ್ ನಾನು ಇನ್ನ 4 ಜನ ಹಾಕೊಂತೀನಿ. ಸೊ ಅಂದ್ರೆ ಅಲ್ಲಿ ನಿಮ್ಗೆ ಕಂಪ್ಲೀಟ್ 8 ಜನ ಆಯ್ತು, ಹ್ಮ್. ಹ್ಮ್. 8 ಜನ NYP ಅಲ್ಲಿ. ಸೊ ದಟ್ ಇಸ್ ದ ಥಾಟ್ ಪ್ರಾಸೆಸ್ ಅಷ್ಟೇ.